ನೀವು ತುರುವೇಕೆರೆ ತಾಲೂಕು ಒಕ್ಕಲಿಗರ ಸಂಘದ ಒಂದು ಚುನಾವಣಾಧಿಕಾರಿಯಾಗಿ ಕೆಲಸ ಮಾಡಿದ್ರಿ. ಯಾರ್ಯಾರು ಇದರಲ್ಲಿ ವಿಜೇತರಾಗಿದ್ದಾರೆ ಸರ್? ಹೇಳ್ತೀನಿ. ಇದರಲ್ಲಿ ವಿಜೇಂದ್ರ ಕುಮಾರ್ ಆರ್ 1148 ಮತಗಳನ್ನು ಪಡೆದು ಅತ್ಯಂತ ಹೆಚ್ಚು ಮತಗಳಿಂದ ಅವರು ಆಯ್ಕೆಯಾಗಿದ್ದಾರೆ. ಎರಡನೇ ಸ್ಥಾನದಲ್ಲಿ BS ತ್ಯಾಗರಾಜು 1016 ಮತಗಳು. ಮೂರನೇ ಸ್ಥಾನದಲ್ಲಿ ಸುರೇಶ್ 937 ಮತಗಳು. HR ರಾಮೇಗೌಡ ಅವರು 931 ಮತಗಳು. PH ಧನ್ಪಾಲ್ ಹಿಂದಿನ ಅಧ್ಯಕ್ಷರು 891 ಮತಗಳು ಪಡೆದಿದ್ದಾರೆ. TM ಮಂಜಣ್ಣ 882 ಮತಗಳು. AB ಜಗದೀಶ್ 869 ಮತಗಳು. ಲಕ್ಷ್ಮೀಕಾಂತ್ ರಾಜು 846 ಮತಗಳು. DT ಶ್ರೀನಿವಾಸಗೌಡ 843 ಮತಗಳು. MK ಗಿರೀಶ್ 799 ಮತಗಳು. MD ಮಾಯನಗೌಡ 787 ಮತಗಳು. B ಗಂಗಣ್ಣ 760 ಮತಗಳು. ರಂಗಸ್ವಾಮಿ 723 ಮತಗಳು. ಈ 13 ಜನ ಪುರುಷ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಮಹಿಳಾ ಕ್ಷೇತ್ರದಿಂದ ಶ್ರೀಮತಿ ಚೂಡಾರತ್ನ 796, ಶ್ರುತಿ KB 704 ಮತಗಳನ್ನು ಪಡೆದು ಈ ಇಬ್ಬರು ಮಹಿಳಾ ಸ್ಥಾನಕ್ಕೆ ಇವರಿಬ್ಬರು ಆಯ್ಕೆಯಾಗಿದ್ದಾರೆ. ಒಕ್ಕಲಿಗರ ಸಂಘ ಸುಮಾರು 35 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಈ ತನಕ ಅವಿರೋಧವಾಗಿ ಚುನಾವಣೆ ನಡ್ಕೊಂಡು ಬರ್ತಾಯಿತ್ತು. ಇದೇ ಮೊದಲು 35 ವರ್ಷದ ನಂತರ ಸಾರ್ವತ್ರಿಕ ಚುನಾವಣೆಯನ್ನು ಮಾಡಿ ಸುಮಾರು ಇಲ್ಲಿ 1890 ಷೇರುಗಳು ಮತದಾರರಿದ್ದರು. ಅದರೊಳಗೆ 1565 ಮತಗಳು ಚಲಾವಣೆಯಾಗಿ ಸುಮಾರು 83% ಮತದಾನ ಆಯಿತು. ಈ ಚುನಾವಣೆ ಎಲ್ಲ ಪ್ರಕ್ರಿಯೆ ಮುಗಿಸಿ ಸುಮಾರು ರಾತ್ರಿ 1 ಗಂಟೆ ಆಯಿತು. ಮತದಾನ ಮತ್ತು ಚುನಾವಣೆ ಮತ್ತು ಎಣಿಕೆ ಅತ್ಯಂತ ಸಾಂಗವಾಗಿ ಶಾಂತವಾಗಿ ನಡೀತು. ಎಲ್ಲ ರೀತಿಯ ಮತದಾರರು ಅಭ್ಯರ್ಥಿಗಳು ಸಹಕಾರ ಮಾಡಿದರು. ಅವರೆಲ್ಲರಿಗೂ ನಾನು ವಿಶೇಷವಾಗಿ ಚುನಾವಣಾಧಿಕಾರಿಯಾಗಿ ಸಂಘದ ಅಭ್ಯರ್ಥಿಗಳಿಗೆ ಸದಸ್ಯರಿಗೆ ನಾನು ಆಭಾರಿಯಾಗಿದ್ದೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ತುರುವೇಕೆರೆ ತಾಲೂಕಿನ ಒಕ್ಕಲಿಗರ ಸಮಾಜ ತುಂಬ ಚೆನ್ನಾಗಿ ಬೆಳಿಬೇಕು, ಇನ್ನೂ ಈ ಸಂಸ್ಥೆ ಅತ್ಯಂತ ಚೆನ್ನಾಗಿ ಬೆಳೆಸಬೇಕು ಅಂತ ನಾನು ಕೂಡ ಚುನಾವಣಾಧಿಕಾರಿಯಾಗಿ ಆಶಿಸ್ತೇನೆ. ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ.